ಈ ಪ್ರಶ್ನೆ ಸರಳ ಅಂತ ಅನಿಸಬಹುದು, ಆದರೆ ಪರೀಕ್ಷೆಯಲ್ಲಿ ಹೆಚ್ಚು ಜನ ಇಲ್ಲಿ ತಪ್ಪು ಮಾಡ್ತಾರೆ. ಉತ್ತರ ಗೊತ್ತಿದ್ದರೆ ನಿಮ್ಮ ಆರೋಗ್ಯ ಜ್ಞಾನವೂ ಕ್ಲಿಯರ್. 1 ಅಂಕವೂ ನಿಮ್ಮದೇ. ಉತ್ತರ ಏನು ಅಂತ ತಿಳಿಯಲು ವಿಡಿಯೋ ಕೊನೆಯವರೆಗೂ ನೋಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಲು ಉತ್ಪಾದನೆಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ 2ನೇ, ಬಿ 3ನೇ, ಸಿ 1ನೇ, ಡಿ 4ನೇ. ಸರಿಯಾದ ಉತ್ತರ ಆಪ್ಷನ್ ಸಿ 1ನೇ. ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶವಾಗಿದೆ. ಗ್ರಾಮೀಣ ಆರ್ಥಿಕತೆಯಲ್ಲಿ ಹಾಲು ಪ್ರಮುಖ ಪಾತ್ರ ವಹಿಸುತ್ತದೆ. ಯಾವುದನ್ನು ಪಂಚನದಿಗಳ ಜಿಲ್ಲೆ ಎಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಶಿವಮೊಗ್ಗ, ಬಿ ದಕ್ಷಿಣ ಕನ್ನಡ, ಸಿ ಉಡುಪಿ, ಡಿ ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಡಿ ಮೈಸೂರು. ಕಾವೇರಿ, ಕಬಿನಿ, ಲಕ್ಷ್ಮಣ ತೀರ್ಥ, ಹೇಮಾವತಿ, ಸುವರ್ಣಾವತಿ ನದಿಗಳು ಮೈಸೂರಿನಲ್ಲಿ ಹರಿಯುತ್ತವೆ. ಯಾವುದನ್ನು ತಿನ್ನುವುದರಿಂದ ದೇಹದಲ್ಲಿನ ಕೀಲು ನೋವು ಕಡಿಮೆಯಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಶುಂಠಿ, ಬಿ ಸಕ್ಕರೆ, ಸಿ ಉಪ್ಪು, ಡಿ ಬಿಳಿ ಅಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಎ ಶುಂಠಿ. ಶುಂಠಿಯಲ್ಲಿ ಆಂಟಿ ಇನ್ಫ್ಲಾಮೇಟರಿ ಗುಣಗಳಿದ್ದು ಕೀಲು ನೋವನ್ನು ಕಡಿಮೆ ಮಾಡುತ್ತವೆ. ಹೆಚ್ಚು ರಾಗಿ ಬೆಳೆಯುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಂಡ್ಯ, ಬಿ ಚಿಕ್ಕಬಳ್ಳಾಪುರ, ಸಿ ತುಮಕೂರು, ಡಿ ಕೋಲಾರ. ಸರಿಯಾದ ಉತ್ತರ ಆಪ್ಷನ್ ಸಿ ತುಮಕೂರು. ತುಮಕೂರು ಜಿಲ್ಲೆ ರಾಗಿ ಉತ್ಪಾದನೆಯಲ್ಲಿ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ಪ್ರತಿದಿನ ಕೂಲ್ ಡ್ರಿಂಕ್ಸ್ ಕುಡಿಯುವುದರಿಂದ ಯಾವ ಅಂಗಕ್ಕೆ ಹಾನಿಯಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಶ್ವಾಸಕೋಶ, ಬಿ ಯಕೃತ್, ಸಿ ಮೂತ್ರಪಿಂಡ, ಡಿ ಚರ್ಮ. ಸರಿಯಾದ ಉತ್ತರ ಆಪ್ಷನ್ ಸಿ ಮೂತ್ರಪಿಂಡ. ಹೆಚ್ಚಾದ ಸಕ್ಕರೆ ಮತ್ತು ರಾಸಾಯನಿಕಗಳು ಮೂತ್ರಪಿಂಡದ ಕಾರ್ಯಕ್ಷಮತೆಯನ್ನು ಹಾನಿಗೊಳಿಸುತ್ತವೆ. ಹೆಚ್ಚು ಎಣ್ಣೆಯುಕ್ತ ಆಹಾರ ಸೇವನೆಯಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ರಕ್ತದೊತ್ತಡ, ಬಿ ಸ್ಥೂಲತೆ, ಸಿ ಅಸ್ಥಿ ಸಂಧಿ ನೋವು, ಡಿ ದೃಷ್ಟಿದೋಷ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಥೂಲತೆ. ಎಣ್ಣೆಯುಕ್ತ ಆಹಾರ ದೇಹದಲ್ಲಿ ಕೊಬ್ಬು ಸಂಗ್ರಹಣೆಯನ್ನು ಹೆಚ್ಚಿಸುತ್ತದೆ. ಯಾವ ಹಣ್ಣಿನ ರಸ ಹೊಟ್ಟೆಯಲ್ಲಿನ ಹುಳುಗಳನ್ನು ಕಡಿಮೆ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮಾವು, ಬಿ ಪಪ್ಪಾಯಿ, ಸಿ ಸೇಬು, ಡಿ ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ. ಪಪ್ಪಾಯಿಯಲ್ಲಿ ಪಪೈನ್ ಎಂಜೈಮ್ ಇದ್ದು ಅಂತರಾಂಗದ ಹುಳಗಳನ್ನು ನಾಶ ಮಾಡುತ್ತದೆ. ದೇಹದ ಯಾವ ಭಾಗದಲ್ಲಿ ರಕ್ತ ಕಂಡು ಬರುವುದಿಲ್ಲ? ನಿಮ್ಮ ಆಪ್ಷನ್ಸ್: ಎ ಹೃದಯ, ಬಿ ಶ್ವಾಸಕೋಶ, ಸಿ ಕಣ್ಣಿನ ಕಾರ್ನಿಯಾ, ಡಿ ಯಕೃತ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಣ್ಣಿನ ಕಾರ್ನಿಯಾ. ಕಾರ್ನಿಯಾದಲ್ಲಿ ರಕ್ತನಾಳಗಳು ಇಲ್ಲದ ಕಾರಣ ರಕ್ತ ಕಾಣಿಸುವುದಿಲ್ಲ. ತೆಂಗಿನಕಾಯಿ ಹೆಚ್ಚು ಬೆಳೆಯುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಇಂಡೋನೇಷ್ಯಾ, ಸಿ ಫಿಲಿಪೈನ್ಸ್, ಡಿ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡೋನೇಷ್ಯಾ. ಇಂಡೋನೇಷ್ಯಾ ವಿಶ್ವದಲ್ಲೇ ಅತಿ ಹೆಚ್ಚು ತೆಂಗಿನಕಾಯಿ ಉತ್ಪಾದಿಸುತ್ತದೆ. ರಕ್ತವನ್ನು ಶುದ್ಧಗೊಳಿಸುವ ಹಣ್ಣು ಯಾವುದು? ನಿಮ್ಮ ಆಪ್ಷನ್ಸ್: ಎ ದ್ರಾಕ್ಷಿ, ಬಿ ದಾಳಿಂಬೆ, ಸಿ ಕಿತ್ತಳೆ, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆ. ದಾಳಿಂಬೆ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸುತ್ತದೆ. ಹೆಚ್ಚು ನೀರು ಕುಡಿಯುವುದರಿಂದ ಯಾವ ಅಂಗ ಸ್ವಚ್ಛವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹೃದಯ, ಬಿ ಯಕೃತ್, ಸಿ ಮೂತ್ರಪಿಂಡ, ಡಿ ಹೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮೂತ್ರಪಿಂಡ. ಹೆಚ್ಚು ನೀರು ಕುಡಿಯುವುದರಿಂದ ಮೂತ್ರಪಿಂಡ ಸ್ವಚ್ಛವಾಗುತ್ತದೆ. ಹಲ್ಲುಗಳ ಆರೋಗ್ಯಕ್ಕೆ ಮುಖ್ಯವಾದ ಖನಿಜ ಯಾವುದು?
ನಿಮ್ಮ ಆಪ್ಷನ್ಸ್ ಎ ಕಬ್ಬಿಣ, ಬಿ ಕ್ಯಾಲ್ಸಿಯಂ, ಸಿ ಜಿಂಕ್, ಡಿ ಪೊಟ್ಯಾಷಿಯಂ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಹಲ್ಲುಗಳ ಆರೋಗ್ಯಕ್ಕೆ ಮುಖ್ಯವಾದ ಖನಿಜವಾಗಿದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಲು ಉತ್ತಮವಾದುದು ಯಾವುದು? ನಿಮ್ಮ ಆಪ್ಷನ್ಸ್ ಎ ಹಾಲು, ಬಿ ಚಹಾ, ಸಿ ಬಿಸಿ ನೀರು, ಡಿ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಸಿ ನೀರು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಹೃದಯವನ್ನು ಆರೋಗ್ಯವಾಗಿಡುವ ಎಣ್ಣೆ ಯಾವುದು? ನಿಮ್ಮ ಆಪ್ಷನ್ಸ್ ಎ ಪಾಮ್ ಎಣ್ಣೆ, ಬಿ ಸೂರ್ಯಕಾಂತಿ, ಸಿ ಆಲಿವ್ ಎಣ್ಣೆ, ಡಿ ಡಾಲ್ಡಾ. ಸರಿಯಾದ ಉತ್ತರ ಆಪ್ಷನ್ ಸಿ ಆಲಿವ್ ಎಣ್ಣೆ. ಹೃದಯವನ್ನು ಆರೋಗ್ಯವಿಡುವ ಎಣ್ಣೆ ಆಲಿವ್ ಎಣ್ಣೆ. ಅತ್ಯಂತ ಸುಂದರ ಹುಡುಗಿಯರ ದೇಶ ಎಂದು ಪ್ರಸಿದ್ಧವಾದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ ಎ ಬ್ರೆಜಿಲ್, ಬಿ ಉಕ್ರೇನ್, ಸಿ ಜಪಾನ್, ಡಿ ನಾರ್ವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಉಕ್ರೇನ್. ಸೌಂದರ್ಯ ಮತ್ತು ಫ್ಯಾಷನ್ ಕಾರಣಕ್ಕೆ ಉಕ್ರೇನ್ ಈ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಹೆಚ್ಚು ಚಹಾ ಕುಡಿಯುವುದರಿಂದ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್ ಎ ಎನರ್ಜಿ ಹೆಚ್ಚಳ, ಬಿ ಅಸಿಡಿಟಿ, ಸಿ ಜೀರ್ಣ ಸುಧಾರಣೆ, ಡಿ ತೂಕ ಇಳಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅಸಿಡಿಟಿ. ಹೆಚ್ಚು ಚಹಾ ಕುಡಿಯುವುದರಿಂದ ಅಸಿಡಿಟಿ ಹೆಚ್ಚಾಗುತ್ತದೆ. ದಿನಕ್ಕೆ ಎಷ್ಟು ಗಂಟೆ ನಿದ್ರೆ ಉತ್ತಮ? ನಿಮ್ಮ ಆಪ್ಷನ್ಸ್ ಎ 4, ಬಿ 6, ಸಿ 8, ಡಿ 10. ಸರಿಯಾದ ಉತ್ತರ ಆಪ್ಷನ್ ಸಿ 8. ದಿನಕ್ಕೆ 8 ಗಂಟೆಗಳು ಸರಿಯಾಗಿ ನಿದ್ರೆ ಮಾಡಿದರೆ ಆರೋಗ್ಯವಾಗಿರುತ್ತಾರೆ. ಅತಿ ಹೆಚ್ಚು ರಕ್ತವನ್ನು ಶುದ್ಧಗೊಳಿಸುವ ಪಾನೀಯ ಯಾವುದು? ನಿಮ್ಮ ಆಪ್ಷನ್ಸ್ ಎ ಸೋಡಾ, ಬಿ ಗ್ರೀನ್ ಟೀ, ಸಿ ಕಾಫಿ, ಡಿ ಮಿಲ್ಕ್ ಶೇಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ ಟೀ. ಅತಿ ಹೆಚ್ಚು ರಕ್ತವನ್ನು ಶುದ್ಧಗೊಳಿಸುವ ಪಾನೀಯ ಗ್ರೀನ್ ಟೀ ಆಗಿದೆ. ಮನೆಯಲ್ಲಿ ಗಂಡಸರು ಪೂಜೆ ಮಾಡಿದರೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್ ಎ ದಾರಿದ್ರ್ಯ, ಬಿ ಅಶಾಂತಿ, ಸಿ ಧನಲಾಭ, ಡಿ ಸಕಾರಾತ್ಮಕ ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸಕಾರಾತ್ಮಕ ಶಕ್ತಿ. ಪೂಜೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣವಾಗುತ್ತದೆ. ಹೆಚ್ಚು ನಗುವುದರಿಂದ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್ ಎ ಒತ್ತಡ ಹೆಚ್ಚಳ, ಬಿ ಹೃದಯ ಬಲಹೀನತೆ, ಸಿ ಮಾನಸಿಕ ಶಾಂತಿ, ಡಿ ನಿದ್ರೆ ಕಡಿಮೆ. ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿರಿ. ಈ ಪ್ರಶ್ನೆಗಳ ಉತ್ತರಗಳು ನಿಮಗೆ ಉಪಯುಕ್ತವಾಗಿದ್ದರೆ ಇಂಥ ಇನ್ನೂ ಮುಖ್ಯವಾದ ಹೆಲ್ತ್ ಮತ್ತು ಎಕ್ಸಾಮ್ ಜಿಕೆಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ 1 ಅಂಕ ಅಥವಾ 1 ಆರೋಗ್ಯ ಪಾಠ ಕೊಟ್ಟಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.